ಥಿಯೇಟರ್ ಒಳಗಡೆ ಈ ವಾರ ಒಂದು ಹಳೆ ಸಿನಿಮಾ ರಿಲೀಸ್ ಆಗ್ಬಿಟ್ಟಿದೆ. ನೇಮ್ ಇಸ್ ತುಂಬಾಡ್. ಈ ಸಿನಿಮಾ ರಿಲೀಸ್ ಆಗಿದ್ದು 2018ರಲ್ಲಿ. ಅದಾದ ಒಂದು ವರ್ಷಕ್ಕೆ ಕೊರೋನಾ ಅಟ್ಯಾಕ್ ಆಗುತ್ತೆ. ಜನಗಳೆಲ್ಲ ಅವ್ರ ಜೀವನ ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಿನಿಮಾ ಕಡೆ ಫೋಕಸ್ ಹಾಕಲ್ಲ, ಅವ್ರ ಮನೇಲಿ ಹೊತ್ಕೊಂಡು ನಿಂತ್ಬಿಡ್ತಾರೆ. ಬಟ್ ಈ ಸಿನಿಮಾ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಅಂತೂ ಕಾಣಲ್ಲ ಆ ಟೈಮ್ ಅಲ್ಲಿ. ಈ ಸಿನಿಮಾನ ಈಗ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಬಾವಿ ಮೇಲೆ ಬೆಳ್ಳಿಟ್ಕೋಬೇಕು ಆ ತರ ಕಲೆಕ್ಷನ್ ಮಾಡ್ತಾ ಇದೆ. ಇದ್ರ ಜೊತೆಗೆ ಈ ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದಿರುವಂತ ಕಾಂತಾರ ಸಿನಿಮಾ ಜೊತೆ ಕಂಪೇರ್ ಮಾಡ್ತಾ ಇದಾರೆ. ಅಲ್ಲಿ ದೇವ್ರು, ಇಲ್ಲಿ ದೆವ್ವ, ಇಬ್ರು ಕಂಪ್ಯಾರಿಸನ್ ಅಲ್ಲಿ ಇಬ್ರು ಮೀರ್ಸೋರು ಯಾರು ಇಲ್ಲ ಅಂತ. ಜಾಸ್ತಿ ಕೊಯ್ದೇನೆ ಈಗ ಸ್ಟೋರಿ ಕಡೆ ಬರೋದಾದ್ರೆ ಈ ಸಿನಿಮಾದಲ್ಲಿ ಇರುವಂತ ಸ್ಟೋರಿ ಪ್ರೆಸೆಂಟೇಷನ್ ವಾವ್. ಇದಕ್ಕೆ ಹೇಳ್ತಾರೆ ಒರಿಜಿನಲ್ ಹಾರರ್ ಸ್ಟೋರಿ. ಇದೊಂದು ಫ್ಯಾಂಟಸಿ ಹಾರರ್ ಪೀರಿಯಡ್ ಸಿನಿಮಾ. ಬ್ರಿಟಿಷ್ ಟೈಮ್ ಲೈನ್ ಹಾಗೇನೆ ಈಗ ಸ್ವತಂತ್ರ ಬಂದ ಈ ಎರಡು ಮಧ್ಯದೊಳಗಡೆ ನಡೆದಿರುವಂತ ಸ್ಟೋರಿ ಇದು. ಇನ್ನ ತುಂಬಾಡ್ ಅನ್ನೋ ಒಂದು ಸಿಟಿ ಒಳಗಡೆ ಚಿನ್ನದ ನಿಧಿ ತುಂಬಿಕೊಂಡಿರುತ್ತದೆ. ಇಲ್ಲಿ ಕಾವಲಿಗಿರುವಂತದ್ದು ಡಿಮನ್, ದೆವ್ವ. ಆ ದೆವ್ವಕ್ಕೂ ಒಂದು ಹೆಸರಿದೆ, ಅಸ್ತರ್ ಅಂತ. ಆ ನಿಧಿನ ಲೂಟಿ ಹೊಡಿಬೇಕಂದ್ರೆ ಕೆಲವೊಂದಷ್ಟು ಐಡಿಯಾನ ಯೂಸ್ ಮಾಡ್ಕೋಬೇಕು. ಅದನ್ನ ಹೀರೋ ಯೂಸ್ ಮಾಡ್ಕೋತಾರೆ. ಬಟ್ ಆ ನಿಧಿ ದೇವ್ಗಳಿಗೂ ದೇವ್ರಗಳಿಗೂ ಕ್ರಸ್ಟ್ ಆಗಿರುವಂತ ಶಾಪಗ್ರಸ್ತ ಅಂತಾರಲ್ಲ ಆ ಟೈಪ್ ಅಲ್ಲಿ. ಒಂದೇ ಒಂದು ಚೂರ್ ಹೆಚ್ಚು ಕಡಿಮೆ ಆದ್ರೂ ಅವ್ನ ಲೈಫ್ ಕಥಾ ಮುಗಿತ್, ಮ್ಯಾಟರ್ ಕ್ಲೋಸ್, ನಡಿ ಮನೆಗೆ. ಬಟ್ ಈ ಸಿನಿಮಾದ ಹೀರೋ ಸೋಮ್ಶ ಕೆಲವೊಂದಷ್ಟು ಇಂಟೆಲಿಜೆಂಟ್ ಮೈಂಡ್ ನ ಯೂಸ್ ಮಾಡ್ಕೊಂಡು ಸುಮಾರು ವರ್ಷದವರೆಗೂ ಆ ನಿಧಿನ ಲೂಟಿ ಮಾಡ್ಕೊಂಡು ಹೋಗ್ತಾನೆ ನಿಧಾನಕ್ಕೆ. ಅದ್ರ ಮುಂದೆ ಏನಾಯ್ತು ಅನ್ನೋದನ್ನ ನೀನ್ ಸಿನಿಮಾದಲ್ಲಿ ನೋಡ್ಬೇಕು. ಯಾಕಂದ್ರೆ ಸಿನಿಮಾ ಅಂತರ ತರನೇ ಎಕ್ಸ್ಪ್ಲೋರ್ ಮಾಡ್ತಿದೆ, ಮೈಂಡ್ ಬ್ಲೋ ಆಗೋ ತರ. ಈ ತರದೊಂದು ಹಾರರ್ ಸಿನಿಮಾನ ಇದುವರೆಗೂ ನನ್ನ ಲೈಫ್ ಅಲ್ಲಿ ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾಲಿವುಡ್ ಅವರು ಈ ತರ ಮಾಡೋದಕ್ಕೆ ಟ್ರೈ ಮಾಡಿಲ್ಲ. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಈ ರೀತಿ ಸಿನಿಮಾ ಮಾಡಿರೋದಕ್ಕೆ ಹ್ಯಾಟ್ಸ್ ಆಫ್. ಮೇನ್ ಥಿಂಗ್, ಈ ಸಿನಿಮಾದಲ್ಲಿರುವಂತ CGI ವರ್ಕ್ ನ ಯಾರು ಮಾಡಿದಾರಪ್ಪ, ಯಾರು ಮಾಡಿರಬಹುದು ಅಂತ ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. ಆವಾಗ ನೆನಪಾಗುತ್ತೆ ರೆಡ್ ಚಿಲ್ಲಿ ಪ್ರೊಡಕ್ಷನ್ ಅವರು ಈ ಸಿನಿಮಾದ ಕಲರ್ ಗ್ರೇಡಿಂಗ್ ಹಾಗೇನೆ CGI ವರ್ಕ್ ಅಲ್ಲಿ ಹೆಲ್ಪ್ ಮಾಡಿದ್ದಾರೆ. ದುಡ್ಡು ತಗೊಳ್ದೆ ಅಂತೂ ಅಲ್ಲ, ಸರಿಯಾಗಿ ಚಾರ್ಜ್ ಮಾಡ್ಬಿಟ್ಟೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಒಳ್ಳೆ ಕಲರ್ ಗ್ರೇಡಿಂಗ್ ಹಾಗೇನೆ CGI ವರ್ಕ್ ನ. ದೆವ್ವ ನೋಡ್ತಿದ್ದಾಗೇನೆ ವಾ ಏನಿದು ಈ ತರ ಇದೆ ಅಂತ ಅನ್ಬೇಕು. ಆ ಟೈಮಲ್ಲಿ ಏನಾದ್ರು ಕೊರೋನಾ ಅಟ್ಯಾಕ್ ಆಗದೆ ಹೋಗಿದ್ದಾರೆ ಈ ಸಿನಿಮಾಗೆ ಬೆಸ್ಟ್ ಹಾರರ್ ಮೂವಿ ಎವರ್ ಯಾರನ್ನು ಬೀಟ್ ಮಾಡಕ್ಕೆ ಆಗಲ್ಲ ಅನ್ನೋ ಒಂದು ದೊಡ್ಡ ಅವಾರ್ಡ್ ಬಂದ್ಬಿಟ್ಟಿರೋದು. ಈ ಸಿನಿಮಾನ ನಮ್ ಕನ್ನಡದವ್ರು ಏನಾದ್ರು ನೋಡ್ಬೇಕು ಅಂದ್ರೆ ಲ್ಯಾಂಗ್ವೇಜ್ ಬೇಕಾಗಿಲ್ಲ, ಸಿನಿಮಾದ ಮೇಲೆ ಫುಲ್ ಫೋಕಸ್ ತಗೊಂಡು ನೋಡಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡ್ತದೆ ಸ್ಟೋರಿ ಯಾವ ರೀತಿ ಇದೆ ಅಂತ. ಇದಕ್ಕೆಲ್ಲ ಲ್ಯಾಂಗ್ವೇಜ್ ಬೇಕಾಗಿಲ್ಲ. ಈ ಸಿನಿಮಾ 2018ರಲ್ಲಿ ರಿಲೀಸ್ ಆದಾಗ 1 ಗಂಟೆ 44 ನಿಮಿಷ ಇತ್ತು. ಬಟ್ ಈಗ ರಿಲೀಸ್ ಮಾಡಿದಾಗ 1 ಗಂಟೆ 53 ನಿಮಿಷ ಮಾಡಿದ್ದಾರೆ. ಅಂತದೇನ್ ಚೇಂಜ್ ಆಗಿರ್ಬೋದು ಅಂತ ಕೇಳೋದಾದ್ರೆ ಎಲ್ರಿಗೂ ಕೂಡ ಒಂದ್ ದೊಡ್ಡ ಸರ್ಪ್ರೈಸ್ ನ ಕೊಟ್ಬಿಟ್ಟಿದ್ದಾರೆ ಮೂವಿ ಟೀಮ್ ಅವರು. ಈ ಸಿನಿಮಾದ ಸೆಕೆಂಡ್ ಚಾಪ್ಟರ್ ಕೂಡ ಬರುತ್ತೆ. ಕೊನೆಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಚಾಪ್ಟರ್ 2 ಈಸ್ ಕಮಿಂಗ್. ಇನ್ನು ಚಾಪ್ಟರ್ 2 ಗೋಸ್ಕರ ನಾನು ರೊಚ್ಚಿಗೆದ್ದು ಕಾಯ್ತಾ ಇದ್ದೀನಿ. ಈ ಕಡೆ ನಮ್ಮ ಕಾಂತಾರ ದೇವ್ರನ್ನ ಮೆರೆದು ಗೆದ್ದಿದ್ರೆ, ಇನ್ನ ಈ ಕಡೆ ತುಂಬಾ ದೆವ್ವದಿಂದ ಎಲ್ಲರನ್ನು ಎದುರಿಸ್ಬಿಟ್ಟಿದೆ. ಈ ಸಿನಿಮಾಗೆ ಹೇಳ್ತಾರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್, ಅದಲ್ಲ ತುಂಬಾಡ್. ಇನ್ನ ಈ ಸಿನಿಮಾ ಹಿಂದಿ, ತಮಿಳ್, ತೆಲುಗು, ಮರಾಠಿ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಯಾವ ಲ್ಯಾಂಗ್ವೇಜ್ ಅಲ್ಲಿ ನೋಡಿದ್ರು ಕೂಡ ನಿಮ್ಗೆ ಸ್ಟೋರಿ ನೀಟಾಗಿ ಅರ್ಥ ಆಗ್ಬಿಡ್ತದೆ. ಇನ್ನು ಈ ಸಿನಿಮಾನ ಫ್ರೀ ಆಗಿ ಆನ್ಲೈನ್ ಅಲ್ಲಿ ನೋಡ್ಬೇಕು ಅಂದ್ರೆ, ಯಾವುದೇ ಸಬ್ಸ್ಕ್ರಿಪ್ಷನ್ ಏನು ತಗೊಳ್ದೇನೆ ನೋಡ್ಬೇಕು ಅಂದ್ರೆ bilibili.com ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಈ ಸಿನಿಮಾನ ಫ್ರೀ ಆಗಿ ನೋಡಬಹುದು ಇಂಟರ್ನೆಟ್ ಯೂಸ್ ಮಾಡ್ಕೊಂಡು. ಅದನ್ನು ಖರ್ಚು ಮಾಡಕ್ಕಾಗಲ್ಲ ಅಂದ್ರೆ ನಾ ಇನ್ನೇನು ಮಾಡಕ್ಕಾಗಲ್ಲ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನ ತಗೋಬೇಕು ಅಂದ್ರೆ ಈ ಸಿನಿಮಾ ಒನ್ ಆಫ್ ದ ಬೆಸ್ಟ್ ಎವರ್. ಅಂಡ್ ಒನ್ ಮೋರ್ ಥಿಂಗ್, ಈ ಸಿನಿಮಾನ ಚಿಕ್ಕ ಮಕ್ಕಳು ನೋಡಕ್ಕಾಗಲ್ಲ, ರೇಟೆಡ್ ಸಿನಿಮಾ. ಈ ಸಿನಿಮಾದಲ್ಲಿ ಚಿಕ್ಕ ಮಕ್ಕಳು ಕೂಡ ಆಕ್ಟ್ ಮಾಡಿದ್ದಾರೆ. ಹಂಗಂತ ನೀವೇನಾದ್ರು ನೋಡಕ್ ಹೋಗ್ಬಿಟ್ರೆ ಎದುರ್ಕೊಬಿಡ್ತೀರಾ. ಆ ಲೆವೆಲ್ ಅಲ್ಲಿ ಬ್ರೂಟಲ್ ಆಗಿದೆ. ರಕ್ತ ಚಿತ್ತಾಲ್ ಪತಾಲ್, ಆ ದೆವ್ವದಿಂದ ಶಾಪಗ್ರಸ್ತರಾದವ್ರು ಯಾವ ರೀತಿ ಇರ್ತಾರೆ, ಇದನ್ನೆಲ್ಲ ಚಿಕ್ಕ ಮಕ್ಕಳು ನೋಡ್ಬಿಟ್ರೆ ಅಲ್ಲೇ ಮಾಡ್ಕೊಬಿಡ್ತೀರಾ. 1 2 3 4 ಇಲ್ಲ 1 2 ಅಷ್ಟೇ ಇರೋದು. ಒಟ್ಟಿನಲ್ಲಿ ಈ ಸಿನಿಮಾ ನನ್ ದಿಲ್ನ ಕದ್ದು ಬಿಡ್ತು. ಐ ಲವ್ ಇಟ್. ನಿಮಗೂ ಕೂಡ ಲವ್ ಆಗುತ್ತೆ. ಸಿನಿಮಾ ಈಗ್ಲೂ ಕೂಡ ಥಿಯೇಟರ್ ಓಡ್ತಾ ಇದೆ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ಇನ್ನೂ ದೊಡ್ಡ ಮಜಾ ಇದೆ. ಹೋಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ, ಮಕ್ಕಳ ಜೊತೆ ಮಾತ್ರ ಕೂತ್ಕೋಬೇಡಿ. ವಾರ್ನಿಂಗ್. ಸಿಗ್ತೀನಿ ಮುಂದೆ ನೋಡಿದಲ್ಲಿ. ಟೇಕ್ ಕೇರ್, ಬೈ. ಸಿ ಯು.